ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಗೆ ಕಾಣಿಸ್ತಿದ್ದೀನಿ ಸುಬು? ಕೇಳ್ತಿರಲ್ಲ ಮೇಡಮ್, ದೇವ್ರ ಹತ್ರ ಅಂದ ಅನ್ನೋ ವರನ್ ಪಡ್ಕೊಂಬಂದಿರೋ ಅಪ್ಸರ ಹತ್ರ ಕಾಣಿಸ್ತಾ ಇದ್ದೀರ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಮೇಡಮ್? ಈ ಅಪ್ಸರನೆ ಕಣ್ಣು ಹಾಕೋ ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ? ಓಹೋ, ಅಂತೂ ಇಂತೂ ನೀವು ಮಾತು ಕಲ್ತು ಬಿಟ್ರಿ. ನೀನಪ್ಪ ಕಲ್ಸಿದ್ದು? ಸರಿ ಬನ್ನಿ ಹೊರಡೋಣ. ಸುಬು, ನಾವು ಹೊರಗಡೆ ಹೋಗ್ತೀವಿ ಅಂದ್ರೆ ಆ ಕಾಂತಮ್ಮ ಖಂಡಿತ ಬಿಡಲ್ಲ. ಮೇಡಮ್, ಕಾಂತ ಮತ್ತೆ ಕಣ್ ತಪ್ಪಿಸಿ ಹೆಂಗೋ ಒಂದು ಎಸ್ಕೇಪ್ ಆಗ್ಬಿಡೋಣ ಬನ್ನಿ. ಸರಿ. ನೋಡ್ತೀಯೋ, ಸಿಕ್ಕಾಕೊಂಡ್ವಿ. ಹದ್ದಿನ ಕಣ್ ತಪ್ಸಿ ನೀವಿಬ್ರು ಎಸ್ಕೇಪ್ ಆಗ್ಬೋದು, ಆದ್ರೆ ಈ ಕಾಂತಮ್ಮನ ಕಣ್ಣು ತಪ್ಸಿ ಎಸ್ಕೇಪ್ ಆಗಕ್ ಆಗೋದಿಲ್ಲ. ಅಯ್ಯ ಬೀಗ್ರೆ, ಯಾಕೆ ಈಗ ಬೆನ್ನಿಗೆ ಬಿದ್ದಿರೋ ಬೇತಾಳ ತರ ಆಡ್ತಿದ್ದೀರಾ? ಮದುವಾಗಿ 6 ತಿಂಗಳಾಗಿದ್ದಾರೆ. ಗಂಡ ಹೆಂಡತಿ ಹೊರಗೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಹೋಗಿ ಬರ್ಲಿ ಬಿಡಿ. ಯಾಕೆ ಹೇಳಿ, ಬಂದ್ಬಿಡಿ, ಹೋಗ್ಬಿಡ್ಲಿ ಅಂತೆ. ಇವರು ಹೊರಗಡೆ ಹೋದ್ರೆ ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಯಾರಿಗೊತ್ತು? ಕಾಂತ ಮತ್ತೆ ನಾವ್ ಎಲ್ಲಿಗೂ ಹೋಗಲ್ಲ, ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಿ ಅಷ್ಟೇ. ಅಯ್ಯ, ಊಟ ಮಾಡಕ್ ರೆಸ್ಟೋರೆಂಟ್ಗೆ ಹಾಕೋಬೇಕು? ಮನೆಯಲ್ಲೇ ಊಟದ ವ್ಯವಸ್ಥೆನೂ ಮಾಡಿದೀನಿ. ಬೆಳಿಗ್ಗೆ ತಾನೇ ಹೇಳನಲ್ವ ಕಾಂತ ಮತ್ತೆ, ನಾವ್ ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ. ಅಷ್ಟೇ ತಾನೆ, ಮನೆಯಲ್ಲಿ ಕ್ಯಾಂಡಲ್ಲು ಇದೆ, ಲೈಟು ಇದೆ, ಡಿನ್ನರು ಇದೆ. ಜೊತೆ ನೀವು ಇರ್ತೀರಾ? ನಾನು ಇರ್ತೀನಿ, ನಾನು ಇರ್ಲೇಬೇಕು. ಸರಿ, ಈಗೇನು ನಾವ್ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು ಅಷ್ಟೇ ತಾನೆ? ಅಷ್ಟೇ ನನಗೆ ಬೇಕಾಗಿರೋದು ಅಷ್ಟೇ. ನೀವಿಬ್ರು ಇಲ್ಲೇ ಇದ್ದು ಡಿನ್ನರ್ ಮಾಡ್ಕೋಬಹುದು. ಅಂತಮ್ನವ್ರೆ, ಇದು ಯಾಕೋ ಅತಿ ಆಯ್ತು. ಅತಿ ಆಗ್ಬಾರ್ದು ಅಂತಾನೆ ಇದನ್ನ ಮಾಡ್ತಿರೋದು ಅನಂತ ಶಯನ. ಸರಿ, ಹಾಗಾದ್ರೆ ಇವರಿಬ್ರು ಇಲ್ಲೇ ಇರ್ಲಿ. ನಾವು ದೇವಸ್ಥಾನಕ್ಕೆ ಹೋಗಿ ಭಜನೆ ಕೇಳ್ಕೊಂಬರೋಣ ಬನ್ನಿ. ಹೌದಾ? ಇದೊಳ್ಳೆ ಐಡಿಯಾ. ಒಳ್ಳೆ ಐಡಿಯಾ. ಕಾರ್ತಿಕೇಯ ಕಳ್ಳ. ಸರಿ, ಹಾಗಾದ್ರೆ ನಾನು ಅನಂತ ಶಯನ ಮತ್ತೆ ಉಳಿದವರೆಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಭಜನೆ ಕೇಳ್ಕೊಂಡು ಬರ್ತೀವಿ. ನೀವಿಬ್ರು ಮನೆಯಲ್ಲೇ ಇದ್ದು ಡಿನ್ನರ್ ಮಾಡಿ. ಓಹೋ, ಕಾಂತಮ್ಮ ಅವ್ರೆ, ಈ ಮಾತನ್ನ ನಿಜವಾಗ್ಲೂ ನೀವೇ ಹೇಳ್ತಿರೋದಾ? ಹೌದು ಶ್ರಾವಣಿ ಮೇಡಮರೇ, ನಾನು ಹೆಣ್ಣು, ನನಗೂ ಹೃದಯ ಇದೆ, ನನಗೂ ಒಳ್ಳೆ ಮನಸ್ಸಿದೆ. ನೋಡಿ, 2 ಜೋಡಿ ಜೀವಿಗಳ ತಳಮಳ ಚಡಪಡಿಕೆ ನನಗೂ ಅರ್ಥ ಆಗುತ್ತೆ. ಏನೋ ನೀವಿಬ್ರು ಮನೇಲಿದ್ದೆ ಡಿನ್ನರ್ ಮಾಡ್ಕೊಳ್ಳಿ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಆದ್ರೆ ಒಂದೇ ಒಂದು ಕಂಡೀಷನ್. ಏನದು? ಅದೇನಂದ್ರೆ, ನೀವಿಬ್ರು ಊಟ ಮಾಡ್ಬೇಕಾದ್ರೆ ನಾನು ವಿಡಿಯೋ ಕಾಲು ಆನ್ ಮಾಡಿರ್ತೀನಿ, ನಾನು ನೋಡ್ತಾ ಇರ್ತೀನಿ. ಅವಾಗ ನೀವು ಏನೇನ್ ಮಾಡ್ತಿದ್ದೀರಾ, ಎಂತ ಮಾಡ್ತಿದ್ದೀರಾ, ಏನೇನ್ ಮಾಡ್ಬೇಕು ಅಂತ ಎಲ್ಲ ಎಚ್ಚರಿಕೆ ಕೊಡ್ತಾರೆ. ಕರ್ಮ, ಇಷ್ಟಕ್ಕೆ ಶಾಕ್ ಆಗ್ಬಿಟ್ರಲ್ಲಪ್ಪ. ಇನ್ನು ನೀವು ನೋಡ್ಬೇಕಾಗಿರೋದು ಬೇಕಾದಷ್ಟಿದೆ. ಬನ್ನಿ. ನಿಮಗೋಸ್ಕರ ಎಷ್ಟು ಮಾಡೋಕ್ಕಾಗಲ್ವಾ ಮೇಡಮರೇ? ಥ್ಯಾಂಕ್ಸ್, ಆಮೇಲೆ ಹೇಳಿ.